ಅನನ್ಯ ಕತೆ ಸೃಷ್ಟಿಸಿ ಸುಳ್ಳಿನ ಕಂತೆ ಕಟ್ಟಿದ್ದ ಸುಜಾತ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಎಸ್ಐಟಿ ವಿಚಾರಣೆ ವೇಳೆ ಸತ್ಯ ಬಾಯ್ಬಿಟ್ಟಿದ್ದಾರೆ. ಈ ಷಡ್ಯಂತ್ರ ರೂಪಿಸಿದ್ದು ಹೇಗೆ, ಎಲ್ಲಿಂದ ಈ ಸಂಚು ಶುರುವಾಯಿತು ಅನ್ನೋ ಅಸಲಿ ಕಥೆಯನ್ನ ಸುಜಾತ ಬಾಯ್ಬಿಟ್ಟಿದ್ದು. ಇದರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸುಳ್ಳಿನ ಕಂತೆ ಕಟ್ಟಿದ್ದ ಸುಜಾತ ಭಟ್ ಸತ್ಯ ಬಾಯ್ಬಿಟ್ಟಿದ್ದೇ ರೋಚಕ. ಯೂಟ್ಯೂಬ್ನಲ್ಲಿ ಷಡ್ಯಂತ್ರದ ಸಂದರ್ಶನ. ಸಿಕ್ಕಿ ಬಿದ್ದಿದ್ದು ಹೇಗೆ ಸುಜಾತ? ಸುಳ್ಳು, ಬರೀ ಸುಳ್ಳು, ನಿಮಿಷಕ್ಕೊಂದು, ಗಂಟೆಗೊಂದು, ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದ ಸುಜಾತ ಭಟ್ ಅನನ್ಯ ಎಂಬ ಪಾತ್ರ ಸೃಷ್ಟಿಸಿದ್ರು. ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಿಂದ ನಾಪತ್ತೆಯಾಗಿದ್ದಾಳೆ. ಅವಳು ಸಿಕ್ಕಿದ್ರೆ ಹುಡುಕಿ ಕೊಡಿ, ಇಲ್ಲವಾದ್ರೆ ಅಸ್ಥಿ ಕೊಡಿ, ನಾನು ಅಂತ್ಯಕ್ರಿಯೆ ಮಾಡಬೇಕು ಅಂತ ಪುರಾಣ ಹೇಳಿದ್ದ ಸುಜಾತ ಭಟ್ಗೆ ಸಂಕಷ್ಟ ಹೆಗಲೇರಿದೆ. ಕಳೆದ 3 ದಿನದಿಂದ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ನಾನು ಹೇಳಿದ್ದು ಸುಳ್ಳು. ವಿಚಾರಣೆ ವೇಳೆ ಸುಜಾತ ಕಣ್ಣೀರು. ನಾನು ಯಾರ ಹತ್ರ ಅಯ್ಯೋ ಅಂತ ಯಾರ ಹತ್ರನೂ ಹೋಗಲಿಲ್ಲ. ಮೊನ್ನೆ ಬೆಳಿಗ್ಗೆ 5 ಗಂಟೆಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಸುಜಾತ ಎಂಟ್ರಿ ಹಾಕಿದ್ರು. ನನ್ನ ವಿಚಾರಣೆ ಮಾಡಿ ಅಂತ ಸುಜಾತ ಪ್ರತ್ಯಕ್ಷರಾಗಿದ್ರು. ಮಧ್ಯಾಹ್ನದ ಬಳಿಕ ಎಸ್ಐಟಿ ಎಸ್ಪಿ ಗುಣಪಾಲ್ ವಿಚಾರಣೆ ನಡೆಸಿ ಪ್ರಾಥಮಿಕ ಮಾಹಿತಿ ಪಡೆದಿದ್ರು. ಬಳಿಕ ಮಗಳ ಅಸ್ತಿತ್ವದ ಬಗ್ಗೆ ದಾಖಲೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಕಳುಹಿಸಿದ್ರು. ನನ್ನ ಬಳಿ ದಾಖಲೆ ಇದೆ, ಎಸ್ಐಟಿಗೆ ಕೊಡ್ತೀನಿ ಅಂತಿದ್ದ ಸುಜಾತ ನಿನ್ನೆ ವಿಚಾರಣೆಗೆ ಹಾಜರಾದಾಗ ಬಂಡವಾಳ ಬಯಲಾಗಿತ್ತು. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರಿಟ್ಟು ಬೇಡಿಕೊಂಡ ಸುಜಾತ, ನಾನು ಹೇಳಿದ್ದೆಲ್ಲ ಸುಳ್ಳು, ನನ್ನ ಬಿಟ್ಟು ಬಿಡಿ ಅಂತ ಗೋಳಾಡಿದ್ರು. ವಿಚಾರಣೆ ಮುಗಿಸಿ ಹೊರಬಂದ ಬಳಿಕವ ಹೈ ಡ್ರಾಮಾ ಮಾಡಿದ್ರು. ಹೀಗೆ ಡ್ರಾಮಾ ಮಾಡ್ತಿದ್ದ, ಪ್ರಶ್ನೆ ಕೇಳಿದ್ರೆ ಕಣ್ಣೀರು ಹಾಕ್ತಿದ್ದ ಸುಜಾತ ಲಾಕ್ ಆಗಿದ್ದ ಹೇಗೆ? ಎಸ್ಐಟಿ ವಿಚಾರಣೆ ವೇಳೆ ಸುಜಾತ ತಬ್ಬಿಬ್ಬಾಗಿ ತಪ್ಪೊಪ್ಪಿಕೊಂಡಿದ್ದ ಹೇಗೆ? ಈ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಎಸ್ಐಟಿ ಅಧಿಕಾರಿಗಳು ಒಂದೇ ಉತ್ತರ ಕೊಡ್ತಿದ್ದ ಸುಜಾತ ನನ್ನ ಮಗಳ ಅಸ್ಥಿ ಕೇಳಿದ್ದೇನೆ ಎಂದು ವಾದಿಸ್ತಿದ್ರು. ಮೊದಲ ದಿನ ಸುಜಾತ ಹೇಳಿದ್ದನ್ನೆಲ್ಲ ಕೇಳಿಕೊಂಡಿದ್ದ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಅಸಲಿ ವಿಚಾರಣೆ ಶುರು ಮಾಡಿದ್ರು. ಸುಜಾತ ಪ್ರತಿ ಹೇಳಿಕೆಗೂ ಎಸ್ಐಟಿ ಉತ್ತರ ಸಹಿತ ಸಾಕ್ಷ್ಯ ನೀಡಿತ್ತು. ಸುಜಾತ ಜೀವನ ಚರಿತ್ರೆಯನ್ನ ಮುಂದಿಟ್ಟಿತ್ತು. ಜಮೀನು ವಿಚಾರವಾಗಿ ಸುಜಾತ ಗಲಾಟೆ ಮಾಡಿಕೊಂಡಿರುವುದಕ್ಕೆ ಸಾಕ್ಷ್ಯ ನೀಡಿದಾಗ ಸತ್ಯ ಒಪ್ಪಿಕೊಂಡ ಸುಜಾತ ನಾನು ಹೇಳಿದ್ದು ಜಮೀನಿಗಾಗಿ ಅಂತ ಬಾಯ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಸುಜಾತ ರೂಪಿಸಿದ ಷಡ್ಯಂತ್ರ ಎಂಥದ್ದು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. 1 ದಶಕದ ಹಿಂದೆ ಸುಜಾತ ಟಿ ಜಯಂತ್ ನನ್ನ ಸಂಪರ್ಕ ಮಾಡಿ ಈ ಮೂಲಕ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿದ್ರು. ಈ ಸಂದರ್ಶನದಲ್ಲಿ ಸುಜಾತ ಸುಳ್ಳು ಆರೋಪ ಮಾಡಿದ್ರು. 2024 ಏಪ್ರಿಲ್ನಲ್ಲಿ ಯೂಟ್ಯೂಬ್ನಲ್ಲಿ ಸಂದರ್ಶನ ಅಪ್ಲೋಡ್ ಮಾಡಲಾಗಿತ್ತು. ಆದರೆ ಸಂದರ್ಶನದಿಂದ ಊಹಿಸಿದಷ್ಟು ದೊಡ್ಡ ಮಟ್ಟದ ವಿವಾದ ಆಗಲಿಲ್ಲ. ಕೊನೆಯದಾಗಿ ಮತ್ತೊಂದು ಪ್ಲಾನ್ ಮಾಡಿದ್ದ ಸುಜಾತ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಲೋಕನಾಥ್ ಮಟ್ಟಣ್ಣನವರ್, ಎಂಡಿ ಸಮೀರ್ ಸಹಾಯದಿಂದ ದೂರು ಕೊಡಲು ಪ್ಲಾನ್ ಮಾಡಿದ್ರು. ಅಂದುಕೊಂಡಂತೆ ಜುಲೈ ತಿಂಗಳಲ್ಲಿ ಮಗಳು ಕಾಣೆಯಾಗಿದ್ದಾಳೆಂದು ದೂರು ನೀಡಿದ್ರು. ಇದೆಲ್ಲವನ್ನು ಪಾರಿಕಾ ಜಮೀನಿಗಾಗಿ ಮಾಡಿದೆ ಎಂದು ಸುಜಾತ ತಪ್ಪೊಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲೇ ಸುಜಾತ ಭಟ್ ಉಳಿದುಕೊಳ್ತಿದ್ರು. ಆದರೆ 2 ದಿನದಿಂದ ಉಜಿರೆಯ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ತಿಮರೋಡಿ ಕೂಡ ಸುಜಾತ ಭಟ್ ಹೇಳಿದ್ದು ಸುಳ್ಳು ಅಂತ ಗೊತ್ತಾಗಿ ಅಂತರ ಕಾಯ್ದುಕೊಂಡಿದ್ದಾರೆ. ಸುಜಾತ ಹಲವರ ಹೆಸರನ್ನ ಹೇಳಿರೋದ್ರಿಂದ ಸೂತ್ರಧಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಬುರುಡೆ ಚಿನ್ನಯ್ಯನ ಮೊಬೈಲ್ ಕೆದಕುತ್ತಿದೆ ಎಸ್ಐಟಿ. ಮತ್ತೊಂದು ಕಡೆ ಬುರುಡೆ ಚಿನ್ನಯ್ಯನ ವಿಚಾರಣೆಯು ತೀವ್ರಗೊಂಡಿದೆ. ಚಿನ್ನಯ್ಯ ವಿಚಾರಣೆ ವೇಳೆ ಜೊತೆಗಿದ್ದ ವಕೀಲರೊಬ್ಬರೇ ಪ್ರಮುಖ ಸಾಕ್ಷಿಯಾಗಿದ್ದಾರೆ. ಇನ್ನು ಚಿನ್ನಯ್ಯನ ಮೊಬೈಲ್ ಇತಿಹಾಸ ಕೆದಕುತ್ತಿರುವ ಎಸ್ಐಟಿ ಅಧಿಕಾರಿಗಳು ರಿಟ್ರೀಟ್ ಮಾಡ್ತಿದ್ದಾರೆ. ಫೋನ್ ಕಾಲ್ ಲಿಸ್ಟ್ ಡಿಲೀಟ್ ಆಗಿದ್ದು, ಡಿಲೀಟ್ ಆಗಿರುವ ಡೇಟಾ ಪಡೆಯಲು ಮುಂದಾಗಿದ್ದಾರೆ. ಇನ್ನು ಚಿನ್ನಯ್ಯ ಕೇಸ್ ಸಂಬಂಧ ಯಾವುದೇ ಮಾಹಿತಿ ನೀಡದಂತೆ ತನಿಖಾ ತಂಡ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಎಫ್ಐಆರ್ ಪ್ರಕರಣ ಸೇರ್ಪಡೆ, ಇತರೆ ಮಾಹಿತಿ ಗೌಪ್ಯವಾಗಿಡಲು ಮನವಿ ಮಾಡಿಕೊಂಡಿದೆ. ಪ್ರಜ್ವಲ್, TV9 ಬೆಂಗಳೂರು.